ಕಳೆದ 2 ದಿನದಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಕಳ್ಳಾಟವಾಡುತ್ತಿದ್ದಂತಹ 7 ಕೋಟಿ ದರೋಡೆಕೋರರು ಕೊನೆಗೂ ಲಾಕ್ ಆಗಿದ್ದಾರೆ. ಬೆಂಗಳೂರು ಟು ಚಿತ್ತೂರು, ಚಿತ್ತೂರು ಟು ಚೆನ್ನೈ ಹೇಗಿತ್ತು ದರೋಡೆಕೋರರ ಪ್ಲಾನ್? ಖತರ್ನಾಕ್ ಲೂಟಿಕೋರರು ಲಾಕ್ ಆಗಿದ್ದಾದ್ರೂ ಹೇಗೆ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬೆಂಗಳೂರಿನ ಅತಿದೊಡ್ಡ ದರೋಡೆ ಭೇದಿಸಿದ ಖಾಕಿ. 7 ಕೋಟಿ ದರೋಡೆಕೋರರು ಕೊನೆಗೂ ಲಾಕ್. ಬೆಂಗಳೂರಿನಂತಹ ದೊಡ್ಡ ಸಿಟಿಯಲ್ಲಿ ಹಾಡಹಗಲೇ ಈ ದರೋಡೆಕೋರರು ಒಂದಲ್ಲ ಎರಡಲ್ಲ ಬರೋಬ್ಬರಿ 7.11 ಕೋಟಿ ರೂಪಾಯಿ ಲೂಟಿ ಮಾಡಿದ್ರು. ನಡು ರಸ್ತೆಯಲ್ಲೇ ಬ್ಯಾಂಕ್ನಿಂದ ಬ್ಯಾಂಕ್ ಹಣ ಶಿಫ್ಟ್ ಮಾಡ್ತಿದ್ದ ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಿ ಹಣ ದೋಚಿ ಪರಾರಿಯಾಗಿದ್ರು. ಇದೀಗ ಈ ಖತರ್ನಾಕ್ ದರೋಡೆಕೋರರ ಪೈಕಿ ಒಬ್ಬ ಚೆನ್ನೈನಲ್ಲಿ ಲಾಕ್ ಆಗಿದ್ದಾನೆ. 5.3 ಕೋಟಿ ರೂಪಾಯಿ ಹಣವನ್ನ ಕೂಡ ಜಪ್ತಿ ಮಾಡಿದ್ದಾರೆ. ದರೋಡೆ ಕೇಸನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಬೆಂಗಳೂರು ಪೊಲೀಸರು ಘಟನೆ ನಡೆದ 48 ಗಂಟೆಯೊಳಗೆ ಪ್ರಕರಣವನ್ನ ಭೇದಿಸಿದ್ದಾರೆ. ದರೋಡೆಗೆ ಬಳಸಿದ್ದ ಇನೋವಾ ಕಾರು ಬಿಟ್ಟು ಝೆನ್ ಹಾಗೂ ವ್ಯಾಗ್ನರ್ ಕಾರ್ನಲ್ಲಿ ಲೂಟಿಕೋರರು ತಮಿಳುನಾಡಿನತ್ತ ಎಸ್ಕೇಪ್ ಆಗಿದ್ರು. ದರೋಡೆ ಗ್ಯಾಂಗ್ನ ಪೈಕಿ ಇಬ್ಬರನ್ನ ನಿನ್ನೆ ತಿರುಪತಿಯಲ್ಲಿ ಬಂಧಿಸಲಾಗಿತ್ತು. ಇನೋವಾ ಕಾರನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು ಎಂದು ಮತ್ತೊಬ್ಬ ಆರೋಪಿ ಬಲೆಗೆ ಬಿದ್ದಿದ್ದಾನೆ. ಬೆಂಗಳೂರು ಟು ಚಿತ್ತೂರು ಟು ಚೆನ್ನೈ ಹೇಗಿತ್ತು ಪ್ಲಾನ್? ಬುಧವಾರ ಮಧ್ಯಾಹ್ನ 12:50 ಸುಮಾರಿಗೆ ನಿಮಾನ್ಸ್ ಜಂಕ್ಷನ್ ಬಳಿ ವಾಹನ ಹೈಜಾಕ್ ಮಾಡಿದ ದರೋಡೆಕೋರರು ಗನ್ಮ್ಯಾನ್ ಹಾಗೂ ಕಸ್ಟೋಡಿಯನ್ ಕೆಳಗಿಳಿಸಿ ಸಿಎಂಎಸ್ ವಾಹನವನ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಲ್ಲಿಸಿ 7.11 ಕೋಟಿ ಹಣ ದರೋಡೆ ಮಾಡಿದ್ರು. ಬಳಿಕ ಇನೋವಾ ಕಾರ್ನಲ್ಲಿ ಹಣ ತುಂಬಿಕೊಂಡು ಎಸ್ಕೇಪ್ ಆಗಿದ್ರು. ಲೂಟಿ ಗ್ಯಾಂಗ್ನ ಇಬ್ಬರು ಆರೋಪಿಗಳು ನಿನ್ನೆ ತಿರುಪತಿಯಲ್ಲಿ ಲಾಕ್ ಆದ್ರು. ಇನೋವಾ ಕಾರನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ರು. ಚಿತ್ತೂರಿನಿಂದ ದರೋಡೆ ಗ್ಯಾಂಗ್ 2-3 ಟೀಮ್ ಆಗಿ ಬೇರ್ಪಟ್ಟಿದ್ದ ಶಂಕೆ ಇದ್ದು, ಒಂದು ಗ್ಯಾಂಗ್ ತಿರುಪತಿ ಸೈಡ್, ಇನ್ನೊಂದು ಗ್ಯಾಂಗ್ ತಮಿಳುನಾಡಿಗೆ ಹೋಗಿದೆ ಎನ್ನಲಾಗಿದೆ ಎಂದು ತಮಿಳುನಾಡಿನ ಚೆನ್ನೈನಲ್ಲಿ 5.3 ಕೋಟಿ ಹಣದ ಜೊತೆ ಮತ್ತೊಬ್ಬ ಆರೋಪಿ ತಗುಲಾಕೊಂಡಿದ್ದಾನೆ. ಇನ್ನು ಈ ದರೋಡೆಗೆ ಪೊಲೀಸ್ ಇಲಾಖೆಯಲ್ಲಿದ್ದ ಕದೀಮನಿಂದಲೇ ರಣತಂತ್ರ ಹೆಣೆಯಲಾಗಿತ್ತು ಅನ್ನೋದು ಕೂಡ ಬಯಲಾಗಿದೆ. ಕ್ರೈಮ್ ಬ್ರಾಂಚ್ನಿಂದ ಹೊಯ್ಸಳಕ್ಕೆ ವರ್ಗಗೊಂಡಿದ್ದ ಅಣ್ಣಪ್ಪನೇ ಸಿಎಂಎಸ್ ಮಾಜಿ ಸಿಬ್ಬಂದಿ ಝೇವಿಯರ್ ಜೊತೆ ಸೇರಿ ಈ 7 ಕೋಟಿ ಲೂಟಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದ ಎನ್ನುವುದು ತನಿಖೆಯಲ್ಲಿ ಗೊತ್ತಾಗಿದೆ. 5.3 ಕೋಟಿ ಹಣ ಸಿಕ್ಕಿದ್ದು, ಬಾಕಿ ಹಣ ಎಲ್ಲಿ? ಇನ್ನು ಯಾರೆಲ್ಲ ಈ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಶೀಘ್ರವೇ ಗೊತ್ತಾಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಳೆದ 2 ದಿನದಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಕಳ್ಳಾಟವಾಡುತ್ತಿದ್ದಂತಹ 7 ಕೋಟಿ ದರೋಡೆಕೋರರು ಕೊನೆಗೂ ಲಾಕ್ ಆಗಿದ್ದಾರೆ. ಬೆಂಗಳೂರು ಟು ಚಿತ್ತೂರು, ಚಿತ್ತೂರು ಟು ಚೆನ್ನೈ ಹೇಗಿತ್ತು ದರೋಡೆಕೋರರ ಪ್ಲಾನ್? ಖತರ್ನಾಕ್ ಲೂಟಿಕೋರರು ಲಾಕ್ ಆಗಿದ್ದಾದ್ರೂ ಹೇಗೆ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬೆಂಗಳೂರಿನ ಅತಿದೊಡ್ಡ ದರೋಡೆ ಭೇದಿಸಿದ ಖಾಕಿ. 7 ಕೋಟಿ ದರೋಡೆಕೋರರು ಕೊನೆಗೂ ಲಾಕ್. ಬೆಂಗಳೂರಿನಂತಹ ದೊಡ್ಡ ಸಿಟಿಯಲ್ಲಿ ಹಾಡಹಗಲೇ ಈ ದರೋಡೆಕೋರರು ಒಂದಲ್ಲ ಎರಡಲ್ಲ ಬರೋಬ್ಬರಿ 7.11 ಕೋಟಿ ರೂಪಾಯಿ ಲೂಟಿ ಮಾಡಿದ್ರು. ನಡು ರಸ್ತೆಯಲ್ಲೇ ಬ್ಯಾಂಕ್ನಿಂದ ಬ್ಯಾಂಕ್ ಹಣ ಶಿಫ್ಟ್ ಮಾಡ್ತಿದ್ದ ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಿ ಹಣ ದೋಚಿ ಪರಾರಿಯಾಗಿದ್ರು. ಇದೀಗ ಈ ಖತರ್ನಾಕ್ ದರೋಡೆಕೋರರ ಪೈಕಿ ಒಬ್ಬ ಚೆನ್ನೈನಲ್ಲಿ ಲಾಕ್ ಆಗಿದ್ದಾನೆ. 5.3 ಕೋಟಿ ರೂಪಾಯಿ ಹಣವನ್ನ ಕೂಡ ಜಪ್ತಿ ಮಾಡಿದ್ದಾರೆ. ದರೋಡೆ ಕೇಸನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಬೆಂಗಳೂರು ಪೊಲೀಸರು ಘಟನೆ ನಡೆದ 48 ಗಂಟೆಯೊಳಗೆ ಪ್ರಕರಣವನ್ನ ಭೇದಿಸಿದ್ದಾರೆ. ದರೋಡೆಗೆ ಬಳಸಿದ್ದ ಇನೋವಾ ಕಾರು ಬಿಟ್ಟು ಝೆನ್ ಹಾಗೂ ವ್ಯಾಗ್ನರ್ ಕಾರ್ನಲ್ಲಿ ಲೂಟಿಕೋರರು ತಮಿಳುನಾಡಿನತ್ತ ಎಸ್ಕೇಪ್ ಆಗಿದ್ರು. ದರೋಡೆ ಗ್ಯಾಂಗ್ನ ಪೈಕಿ ಇಬ್ಬರನ್ನ ನಿನ್ನೆ ತಿರುಪತಿಯಲ್ಲಿ ಬಂಧಿಸಲಾಗಿತ್ತು. ಇನೋವಾ ಕಾರನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು ಎಂದು ಮತ್ತೊಬ್ಬ ಆರೋಪಿ ಬಲೆಗೆ ಬಿದ್ದಿದ್ದಾನೆ. ಬೆಂಗಳೂರು ಟು ಚಿತ್ತೂರು ಟು ಚೆನ್ನೈ ಹೇಗಿತ್ತು ಪ್ಲಾನ್? ಬುಧವಾರ ಮಧ್ಯಾಹ್ನ 12:50 ಸುಮಾರಿಗೆ ನಿಮಾನ್ಸ್ ಜಂಕ್ಷನ್ ಬಳಿ ವಾಹನ ಹೈಜಾಕ್ ಮಾಡಿದ ದರೋಡೆಕೋರರು ಗನ್ಮ್ಯಾನ್ ಹಾಗೂ ಕಸ್ಟೋಡಿಯನ್ ಕೆಳಗಿಳಿಸಿ ಸಿಎಂಎಸ್ ವಾಹನವನ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಲ್ಲಿಸಿ 7.11 ಕೋಟಿ ಹಣ ದರೋಡೆ ಮಾಡಿದ್ರು. ಬಳಿಕ ಇನೋವಾ ಕಾರ್ನಲ್ಲಿ ಹಣ ತುಂಬಿಕೊಂಡು ಎಸ್ಕೇಪ್ ಆಗಿದ್ರು. ಲೂಟಿ ಗ್ಯಾಂಗ್ನ ಇಬ್ಬರು ಆರೋಪಿಗಳು ನಿನ್ನೆ ತಿರುಪತಿಯಲ್ಲಿ ಲಾಕ್ ಆದ್ರು. ಇನೋವಾ ಕಾರನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ರು. ಚಿತ್ತೂರಿನಿಂದ ದರೋಡೆ ಗ್ಯಾಂಗ್ 2-3 ಟೀಮ್ ಆಗಿ ಬೇರ್ಪಟ್ಟಿದ್ದ ಶಂಕೆ ಇದ್ದು, ಒಂದು ಗ್ಯಾಂಗ್ ತಿರುಪತಿ ಸೈಡ್, ಇನ್ನೊಂದು ಗ್ಯಾಂಗ್ ತಮಿಳುನಾಡಿಗೆ ಹೋಗಿದೆ ಎನ್ನಲಾಗಿದೆ ಎಂದು ತಮಿಳುನಾಡಿನ ಚೆನ್ನೈನಲ್ಲಿ 5.3 ಕೋಟಿ ಹಣದ ಜೊತೆ ಮತ್ತೊಬ್ಬ ಆರೋಪಿ ತಗುಲಾಕೊಂಡಿದ್ದಾನೆ. ಇನ್ನು ಈ ದರೋಡೆಗೆ ಪೊಲೀಸ್ ಇಲಾಖೆಯಲ್ಲಿದ್ದ ಕದೀಮನಿಂದಲೇ ರಣತಂತ್ರ ಹೆಣೆಯಲಾಗಿತ್ತು ಅನ್ನೋದು ಕೂಡ ಬಯಲಾಗಿದೆ. ಕ್ರೈಮ್ ಬ್ರಾಂಚ್ನಿಂದ ಹೊಯ್ಸಳಕ್ಕೆ ವರ್ಗಗೊಂಡಿದ್ದ ಅಣ್ಣಪ್ಪನೇ ಸಿಎಂಎಸ್
ಮಾಜಿ ಸಿಬ್ಬಂದಿ ಝೇವಿಯರ್ ಜೊತೆ ಸೇರಿ ಈ 7 ಕೋಟಿ ಲೂಟಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದ ಎನ್ನುವುದು ತನಿಖೆಯಲ್ಲಿ ಗೊತ್ತಾಗಿದೆ. 5.3 ಕೋಟಿ ಹಣ ಸಿಕ್ಕಿದ್ದು, ಬಾಕಿ ಹಣ ಎಲ್ಲಿ? ಇನ್ನು ಯಾರೆಲ್ಲ ಈ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಶೀಘ್ರವೇ ಗೊತ್ತಾಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಳೆದ 2 ದಿನದಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಕಳ್ಳಾಟವಾಡುತ್ತಿದ್ದಂತಹ 7 ಕೋಟಿ ದರೋಡೆಕೋರರು ಕೊನೆಗೂ ಲಾಕ್ ಆಗಿದ್ದಾರೆ. ಬೆಂಗಳೂರು ಟು ಚಿತ್ತೂರು, ಚಿತ್ತೂರು ಟು ಚೆನ್ನೈ ಹೇಗಿತ್ತು ದರೋಡೆಕೋರರ ಪ್ಲಾನ್? ಖತರ್ನಾಕ್ ಲೂಟಿಕೋರರು ಲಾಕ್ ಆಗಿದ್ದಾದ್ರೂ ಹೇಗೆ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬೆಂಗಳೂರಿನ ಅತಿದೊಡ್ಡ ದರೋಡೆ ಭೇದಿಸಿದ ಖಾಕಿ. 7 ಕೋಟಿ ದರೋಡೆಕೋರರು ಕೊನೆಗೂ ಲಾಕ್. ಬೆಂಗಳೂರಿನಂತಹ ದೊಡ್ಡ ಸಿಟಿಯಲ್ಲಿ ಹಾಡಹಗಲೇ ಈ ದರೋಡೆಕೋರರು ಒಂದಲ್ಲ ಎರಡಲ್ಲ ಬರೋಬ್ಬರಿ 7.11 ಕೋಟಿ ರೂಪಾಯಿ ಲೂಟಿ ಮಾಡಿದ್ರು. ನಡು ರಸ್ತೆಯಲ್ಲೇ ಬ್ಯಾಂಕ್ನಿಂದ ಬ್ಯಾಂಕ್ ಹಣ ಶಿಫ್ಟ್ ಮಾಡುತ್ತಿದ್ದ ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಿ ಹಣ ದೋಚಿ ಪರಾರಿಯಾಗಿದ್ರು. ಇದೀಗ ಈ ಖತರ್ನಾಕ್ ದರೋಡೆಕೋರರ ಪೈಕಿ ಒಬ್ಬ ಚೆನ್ನೈನಲ್ಲಿ ಲಾಕ್ ಆಗಿದ್ದಾನೆ. 5.3 ಕೋಟಿ ರೂಪಾಯಿ ಹಣವನ್ನ ಕೂಡ ಜಪ್ತಿ ಮಾಡಿದ್ದಾರೆ. ದರೋಡೆ ಕೇಸನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಬೆಂಗಳೂರು ಪೊಲೀಸರು ಘಟನೆ ನಡೆದ 48 ಗಂಟೆಯೊಳಗೆ ಪ್ರಕರಣವನ್ನ ಭೇದಿಸಿದ್ದಾರೆ. ದರೋಡೆಗೆ ಬಳಸಿದ್ದ ಇನೋವಾ ಕಾರು ಬಿಟ್ಟು ಝೆನ್ ಹಾಗೂ ವ್ಯಾಗ್ನರ್ ಕಾರ್ನಲ್ಲಿ ಲೂಟಿಕೋರರು ತಮಿಳುನಾಡಿನತ್ತ ಎಸ್ಕೇಪ್ ಆಗಿದ್ರು. ದರೋಡೆ ಗ್ಯಾಂಗ್ನ ಪೈಕಿ ಇಬ್ಬರನ್ನ ನಿನ್ನೆ ತಿರುಪತಿಯಲ್ಲಿ ಬಂಧಿಸಲಾಗಿತ್ತು. ಇನೋವಾ ಕಾರನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು ಎಂದು ಮತ್ತೊಬ್ಬ ಆರೋಪಿ ಬಲೆಗೆ ಬಿದ್ದಿದ್ದಾನೆ. ಬೆಂಗಳೂರು ಟು ಚಿತ್ತೂರು ಟು ಚೆನ್ನೈ ಹೇಗಿತ್ತು ಪ್ಲಾನ್? ಬುಧವಾರ ಮಧ್ಯಾಹ್ನ 12:50 ಸುಮಾರಿಗೆ ನಿಮಾನ್ಸ್ ಜಂಕ್ಷನ್ ಬಳಿ ವಾಹನ ಹೈಜಾಕ್ ಮಾಡಿದ ದರೋಡೆಕೋರರು ಗನ್ಮ್ಯಾನ್ ಹಾಗೂ ಕಸ್ಟೋಡಿಯನ್ ಕೆಳಗಿಳಿಸಿ ಸಿಎಂಎಸ್ ವಾಹನವನ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಲ್ಲಿಸಿ 7.11 ಕೋಟಿ ಹಣ ದರೋಡೆ ಮಾಡಿದ್ರು. ಬಳಿಕ ಇನೋವಾ ಕಾರ್ನಲ್ಲಿ ಹಣ ತುಂಬಿಕೊಂಡು ಎಸ್ಕೇಪ್ ಆಗಿದ್ರು. ಲೂಟಿ ಗ್ಯಾಂಗ್ನ ಇಬ್ಬರು ಆರೋಪಿಗಳು ನಿನ್ನೆ ತಿರುಪತಿಯಲ್ಲಿ ಲಾಕ್ ಆದ್ರು. ಇನೋವಾ ಕಾರನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ರು. ಚಿತ್ತೂರಿನಿಂದ ದರೋಡೆ ಗ್ಯಾಂಗ್ 2-3 ಟೀಮ್ ಆಗಿ ಬೇರ್ಪಟ್ಟಿದ್ದ ಶಂಕೆ ಇದ್ದು, ಒಂದು ಗ್ಯಾಂಗ್ ತಿರುಪತಿ ಸೈಡ್, ಇನ್ನೊಂದು ಗ್ಯಾಂಗ್ ತಮಿಳುನಾಡಿಗೆ ಹೋಗಿದೆ ಎನ್ನಲಾಗಿದೆ ಎಂದು ತಮಿಳುನಾಡಿನ ಚೆನ್ನೈನಲ್ಲಿ 5.3 ಕೋಟಿ ಹಣದ ಜೊತೆ ಮತ್ತೊಬ್ಬ ಆರೋಪಿ ತಗುಲಾಕೊಂಡಿದ್ದಾನೆ. ಇನ್ನು ಈ ದರೋಡೆಗೆ ಪೊಲೀಸ್ ಇಲಾಖೆಯಲ್ಲಿದ್ದ ಕದೀಮನಿಂದಲೇ ರಣತಂತ್ರ ಹೆಣೆಯಲಾಗಿತ್ತು ಅನ್ನೋದು ಕೂಡ ಬಯಲಾಗಿದೆ. ಕ್ರೈಂ ಬ್ರಾಂಚ್ನಿಂದ ಹೊಯ್ಸಳಕ್ಕೆ ವರ್ಗಗೊಂಡಿದ್ದ ಅಣ್ಣಪ್ಪನೇ ಸಿಎಂಎಸ್ ಮಾಜಿ ಸಿಬ್ಬಂದಿ ಝೇವಿಯರ್ ಜೊತೆ ಸೇರಿ ಈ 7 ಕೋಟಿ ಲೂಟಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದ ಎನ್ನುವುದು ತನಿಖೆಯಲ್ಲಿ ಗೊತ್ತಾಗಿದೆ. 5.3 ಕೋಟಿ ಹಣ ಸಿಕ್ಕಿದ್ದು, ಬಾಕಿ ಹಣ ಎಲ್ಲಿ? ಇನ್ನು ಯಾರೆಲ್ಲ ಈ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಶೀಘ್ರವೇ ಗೊತ್ತಾಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಳೆದ 2 ದಿನದಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಕಳ್ಳಾಟವಾಡುತ್ತಿದ್ದಂತಹ 7 ಕೋಟಿ ದರೋಡೆಕೋರರು ಕೊನೆಗೂ ಲಾಕ್ ಆಗಿದ್ದಾರೆ. ಬೆಂಗಳೂರು ಟು ಚಿತ್ತೂರು, ಚಿತ್ತೂರು ಟು ಚೆನ್ನೈ ಹೇಗಿತ್ತು ದರೋಡೆಕೋರರ ಪ್ಲಾನ್? ಖತರ್ನಾಕ್ ಲೂಟಿಕೋರರು ಲಾಕ್ ಆಗಿದ್ದಾದ್ರೂ ಹೇಗೆ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬೆಂಗಳೂರಿನ ಅತಿದೊಡ್ಡ ದರೋಡೆ ಭೇದಿಸಿದ ಖಾಕಿ. 7 ಕೋಟಿ ದರೋಡೆಕೋರರು ಕೊನೆಗೂ ಲಾಕ್. ಬೆಂಗಳೂರಿನಂತಹ ದೊಡ್ಡ ಸಿಟಿಯಲ್ಲಿ ಹಾಡಹಗಲೇ ಈ ದರೋಡೆಕೋರರು ಒಂದಲ್ಲ ಎರಡಲ್ಲ ಬರೋಬ್ಬರಿ 7.11 ಕೋಟಿ ರೂಪಾಯಿ ಲೂಟಿ ಮಾಡಿದ್ರು. ನಡು ರಸ್ತೆಯಲ್ಲೇ ಬ್ಯಾಂಕ್ನಿಂದ ಬ್ಯಾಂಕ್ ಹಣ ಶಿಫ್ಟ್ ಮಾಡುತ್ತಿದ್ದ ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಿ ಹಣ ದೋಚಿ ಪರಾರಿಯಾಗಿದ್ರು. ಇದೀಗ ಈ ಖತರ್ನಾಕ್ ದರೋಡೆಕೋರರ ಪೈಕಿ ಒಬ್ಬ ಚೆನ್ನೈನಲ್ಲಿ ಲಾಕ್ ಆಗಿದ್ದಾನೆ. 5.3 ಕೋಟಿ ರೂಪಾಯಿ ಹಣವನ್ನ ಕೂಡ ಜಪ್ತಿ ಮಾಡಿದ್ದಾರೆ. ದರೋಡೆ ಕೇಸನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಬೆಂಗಳೂರು ಪೊಲೀಸರು ಘಟನೆ ನಡೆದ 48 ಗಂಟೆಯೊಳಗೆ ಪ್ರಕರಣವನ್ನ ಭೇದಿಸಿದ್ದಾರೆ. ದರೋಡೆಗೆ ಬಳಸಿದ್ದ ಇನೋವಾ ಕಾರು ಬಿಟ್ಟು ಝೆನ್ ಹಾಗೂ ವ್ಯಾಗ್ನರ್ ಕಾರ್ನಲ್ಲಿ ಲೂಟಿಕೋರರು ತಮಿಳುನಾಡಿನತ್ತ ಎಸ್ಕೇಪ್ ಆಗಿದ್ರು. ದರೋಡೆ ಗ್ಯಾಂಗ್ನ ಪೈಕಿ ಇಬ್ಬರನ್ನ ನಿನ್ನೆ ತಿರುಪತಿಯಲ್ಲಿ ಬಂಧಿಸಲಾಗಿತ್ತು. ಇನೋವಾ ಕಾರನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು ಎಂದು ಮತ್ತೊಬ್ಬ ಆರೋಪಿ ಬಲೆಗೆ ಬಿದ್ದಿದ್ದಾನೆ. ಬೆಂಗಳೂರು ಟು ಚಿತ್ತೂರು ಟು ಚೆನ್ನೈ ಹೇಗಿತ್ತು ಪ್ಲಾನ್? ಬುಧವಾರ ಮಧ್ಯಾಹ್ನ 12:50 ಸುಮಾರಿಗೆ ನಿಮಾನ್ಸ್ ಜಂಕ್ಷನ್ ಬಳಿ ವಾಹನ ಹೈಜಾಕ್ ಮಾಡಿದ ದರೋಡೆಕೋರರು ಗನ್ಮ್ಯಾನ್ ಹಾಗೂ ಕಸ್ಟೋಡಿಯನ್ ಕೆಳಗಿಳಿಸಿ ಸಿಎಂಎಸ್ ವಾಹನವನ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಲ್ಲಿಸಿ 7.11 ಕೋಟಿ ಹಣ ದರೋಡೆ ಮಾಡಿದ್ರು. ಬಳಿಕ ಇನೋವಾ ಕಾರ್ನಲ್ಲಿ ಹಣ ತುಂಬಿಕೊಂಡು ಎಸ್ಕೇಪ್ ಆಗಿದ್ರು. ಲೂಟಿ ಗ್ಯಾಂಗ್ನ ಇಬ್ಬರು ಆರೋಪಿಗಳು ನಿನ್ನೆ ತಿರುಪತಿಯಲ್ಲಿ ಲಾಕ್ ಆದ್ರು. ಇನೋವಾ ಕಾರನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ರು. ಚಿತ್ತೂರಿನಿಂದ ದರೋಡೆ ಗ್ಯಾಂಗ್ 2-3 ಟೀಮ್ ಆಗಿ ಬೇರ್ಪಟ್ಟಿದ್ದ ಶಂಕೆ ಇದ್ದು, ಒಂದು ಗ್ಯಾಂಗ್ ತಿರುಪತಿ ಸೈಡ್,
ಇನ್ನೊಂದು ಗ್ಯಾಂಗ್ ತಮಿಳುನಾಡಿಗೆ ಹೋಗಿದೆ ಎನ್ನಲಾಗಿದೆ. ಎಂದು ತಮಿಳುನಾಡಿನ ಚೆನ್ನೈನಲ್ಲಿ 5.3 ಕೋಟಿ ಹಣದ ಜೊತೆ ಮತ್ತೊಬ್ಬ ಆರೋಪಿ ತಗುಲಾಕೊಂಡಿದ್ದಾನೆ. ಇನ್ನು ಈ ದರೋಡೆಗೆ ಪೊಲೀಸ್ ಇಲಾಖೆಯಲ್ಲಿದ್ದ ಕದೀಮನಿಂದಲೇ ರಣತಂತ್ರ ಹೆಣೆಯಲಾಗಿತ್ತು ಅನ್ನೋದು ಕೂಡ ಬಯಲಾಗಿದೆ. ಕ್ರೈಂ ಬ್ರಾಂಚ್ನಿಂದ ಹೊಯ್ಸಳಕ್ಕೆ ವರ್ಗಗೊಂಡಿದ್ದ ಅಣ್ಣಪ್ಪನೇ ಸಿಎಂಎಸ್ ಮಾಜಿ ಸಿಬ್ಬಂದಿ ಝೇವಿಯರ್ ಜೊತೆ ಸೇರಿ ಈ 7 ಕೋಟಿ ಲೂಟಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದ ಎನ್ನುವುದು ತನಿಖೆಯಲ್ಲಿ ಗೊತ್ತಾಗಿದೆ. 5.3 ಕೋಟಿ ಹಣ ಸಿಕ್ಕಿದ್ದು, ಬಾಕಿ ಹಣ ಎಲ್ಲಿ? ಇನ್ನು ಯಾರೆಲ್ಲ ಈ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಶೀಘ್ರವೇ ಗೊತ್ತಾಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.